ಎಲ್ಲರಿಗೂ ನಮಸ್ಕಾರ. ಐಶ್ವರ್ಯ ಕುಕಿಂಗ್ಗೆ ಸ್ವಾಗತ. ನಾನು ನಿಮ್ಮ ಐಶ್ವರ್ಯ. ತುಂಬಾ ಆರೋಗ್ಯಕರವಾದಂಥ ಹೆಸರುಬೇಳೆ ಪಾಯಸ. ರುಚಿಯಂತೂ ಅದ್ಭುತವಾಗಿರುತ್ತೆ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿದ್ರೆ ಇದು ರುಚಿಯಂತೂ ನೀವು ಕೂಡ ಮರೆಯೋದೇ ಇಲ್ಲ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕುಕ್ಕರ್ಗೆ 1 ಕಪ್ ಆಗೋಷ್ಟು ಹೆಸರುಬೇಳೆಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇವಾಗ ಹುರ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೂ ಈ ಥರ ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಬಣ್ಣ ಬಿಡೋವರೆಗೂ ಸಹ ಹುರ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಲೈಟಾಗಿ ಹುರ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಇವಾಗ ಸ್ವಲ್ಪ ಬಣ್ಣ ಕೂಡ ಬಿಟ್ಟಿದೆ. ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ಇವಾಗ ಅದೇ ಕುಕ್ಕರ್ಗೆ 1 ಕಪ್ ಆಗೋಷ್ಟು ನೀರನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 1 ಕಪ್ ಹೆಸರುಬೇಳೆಗೆ ನಾನು 1 ಕಪ್ ಆಗೋಷ್ಟು ನೀರನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿ 2ರಿಂದ 3 ವಿಜಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ. ಕುಕ್ಕರ್ ಕೂಡ ಕೂಗಿ ರೆಡಿಯಾಗಿದೆ. ಇವಾಗ ಹೇಗಾಗಿದೆ ಅಂತ ನಾನು ತೋರಿಸ್ತೀನಿ. ನೋಡಿ ಇವಾಗ ಹೆಸರುಬೇಳೆ ಸಹ ನೀಟಾಗಿ ಬೆಂದಿದೆ. ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಬೇಳೆ ಎಲ್ಲ ಕೂಡ ನೀಟಾಗಿ ಈ ಥರ ಮುಟ್ಟಿದ್ರೆ ಸಾಫ್ಟ್ ಆಗ್ತಿದೆ. ಈ ಥರ ಎಲ್ಲ ಬೇಯಿಸ್ಕೊಂಡ ನಂತರ ಒಂದ್ಸಲ ನೀಟಾಗಿ ಎಲ್ಲನೂ ಕೂಡ ಒಂದ್ಸಲಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಮ್ಯಾಶ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈಗ ನಂತರ ಒಂದು ತಪ್ಪಲೆಗೆ 1.5 ಕಪ್ ಆಗೋಷ್ಟು ಬೆಲ್ಲನೂ ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ನೀರನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಬೆಲ್ಲ ಎಲ್ಲ ಕೂಡ ನೀಟಾಗಿ ಕರಗಬೇಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಇವಾಗ ಎಲ್ಲ ಬೆಲ್ಲ ಕೂಡ ನೀಟಾಗಿ ಕರಗಿದೆ. ಒಂದು ಸ್ವಲ್ಪನೂ ಬೆಲ್ಲ ಇಲ್ಲ. ನೋಡಿ ಈ ಥರ ಬೆಲ್ಲ ಕೂಡ ನೀಟಾಗಿ ಕರಗಿದೆ. ಇವಾಗ ನಾನು ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಹೆಸರು ಬೇಳೆಗೆ ಸೋಸ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರು. ನೋಡಿ ಈ ಥರ ಸೋಸ್ಕೊಳ್ಬೇಕಾಗುತ್ತೆ. ನೀಟಾಗಿ ಸೋಸ್ಕೊಂಡ ನಂತರ ನೀಟಾಗಿ ಹೆಸರುಬೇಳೆ ಹಾಗೆ ಬೆಲ್ಲದ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲದಕ್ಕೂ ಸಹ ಹೊಂದ್ಕೊಳ್ಬೇಕಾಗುತ್ತೆ. ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಮಿಕ್ಸ್ ಆಗಿದ ನಂತರ ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಶಿಫ್ಟ್ ಆದ ನಂತರ ಇವಾಗ ನೀಟಾಗಿ ಗ್ಯಾಸ್ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಇವಾಗ 1 ಕಪ್ ಆಗೋಷ್ಟು ನಾನು ಹಸಿ ಹಾಲನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಸೇರಿಸ್ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಯಾಕೆ ಅಂದರೆ ಇಲ್ಲಾಂದರೆ ಹಾಲು ಒಡೆಯೋ ಚಾನ್ಸಸ್ ಇರುತ್ತೆ. ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಮಿಕ್ಸ್ ಆಗಿದ ನಂತರ ನೀಟಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ ಅವಾಗವಾಗ ತಿರುಗಿಸ್ತಾನೆ ಇರಬೇಕಾಗುತ್ತೆ. ಇವಾಗ ನಾನು ತುಪ್ಪದಲ್ಲಿ ಕರ್ಕೊಂಡಿರುವಂತಹ ದ್ರಾಕ್ಷಿ ಗೋಡಂಬಿ ಸಹ ನಾನು ಸೇರಿಸ್ಕೊಳ್ತಾ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ತೆಳುವಾಗೇ ಇರಬೇಕು. ಏಕೆ ಅಂದರೆ ಬೇಯ್ತಾ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹೆಸರುಬೇಳೆ. ನೋಡಿ ಈ ಥರ ತೆಳುವಾಗಿ ಇಟ್ಕೊಳ್ಬೇಕಾಗುತ್ತೆ. ತಿರುಗಿಸಿದ ನಂತರ ಇವಾಗ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಹಾಗೆ 1 ಚಮಚದಷ್ಟು ತುಪ್ಪನೂ ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಸೇರಿಸ್ಕೊಂಡಿದ ನಂತರ ಒಂದ್ಸಲ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಕೂಡ ಆಫ್ ಮಾಡಿಕೊಂಡು ಈಗ ಕೂಲ್ ಆಗೋದಕ್ಕೆ ಬಿಡಬೇಕಾಗತ್ತೆ. ನೋಡಿ ಈಗ ತಣ್ಣಗಾದ ನಂತರ ಈ ಥರ ರೆಡಿಯಾಗಿರುತ್ತೆ ಹೆಸರುಬೇಳೆ ಪಾಯಸ. ಇವಾಗ ಒಂದು ಬೌಲ್ಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ನಾನು ಎಷ್ಟು ತೆಳುವಾಗಿದ್ದಿದ್ದ ಪಾಯಸ ಈಗ ಆರಿದ ನಂತರ ಎಷ್ಟು ಗಟ್ಟಿಯಾಗಿದೆ. ಇವಾಗ ರುಚಿಯಾಗಿರುವಂತಹ ಹೆಸರುಬೇಳೆ ಪಾಯಸ ಕೂಡ ರೆಡಿಯಾಗಿದೆ. ಮನೆಯವರೆಲ್ಲ ಕೂಡ ಇಷ್ಟಪಟ್ಟು ಕುಡಿತಾರೆ. ಸಡನ್ನಾಗಿ ಯಾರಾದರೂ ಮನೆಗೆ ಗೆಸ್ಟ್ ಬಂದರು ಅಂದರೆ ಈ ಥರ ರುಚಿಯಾಗಿರುವಂಥ ಹೆಸರುಬೇಳೆ ಪಾಯಸನ ಮಾಡಿಕೊಡಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.